ಒಂದು ಬ್ಯೂಟಿಫುಲ್ ರಿವರ್ ಸ್ಟ್ರೀಮ್ ನ ಕ್ರಾಸ್ ಮಾಡ್ಕೊಂಡು ರೆಸಾರ್ಟ್ ಗೆ ಹೋದ್ರೆ ಹೇಗಿರುತ್ತೆ, ಥ್ರಿಲ್ಲಿಂಗ್ ಅಲ್ವಾ? ಈ ರೆಸಾರ್ಟ್ ಸುತ್ತ ಬೆಟ್ಟ ಕಾಡುಗಳ ಮಧ್ಯೆ ಇದೆ. ಇನ್ನು ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಇದೆ. ಇಲ್ಲಿ ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಇದೆ, ಸಪರೇಟ್ ಮಕ್ಕಳಿಗೆ ಪಾರ್ಕ್ ಇದೆ. ಈವ್ನಿಂಗ್ ಜೀಪ್ ನಲ್ಲಿ ರೆಸಾರ್ಟ್ ನ ಒಂದು ರೌಂಡ್ ಹಾಕಿಸ್ತಾರೆ. ಪೇಂಟಿಂಗ್ ಆಕ್ಟಿವಿಟಿ, ಫಿಶ್ ಸ್ಪಾ, ಬ್ಯೂಟಿಫುಲ್ ಇನ್ಫಿನಿಟಿ ಪೂಲ್ ಇದೆ. ಪೂಲ್ ನಲ್ಲಿ ಇದ್ದಾಗ ವ್ಯೂ ಅಂತೂ ಸೂಪರ್ ಆಗಿ ಕಾಣಿಸುತ್ತೆ. ಅಷ್ಟೇ ಅಲ್ದಲೇನೆ ನೈಟ್ 7:30ಗೆ ಇಡೀ ರೆಸಾರ್ಟ್ ಲೈಟ್ಸ್ ಆಫ್ ಮಾಡಿ ಮೆಡಿಟೇಷನ್ ಮಾಡಿಸ್ತಾರೆ. ಅಂಡ್ ನೆಕ್ಸ್ಟ್ ಕ್ಯಾಂಪ್ ಫೈರ್ ಇರುತ್ತೆ. ಅದಾದ್ಮೇಲೆ ಸ್ಟಾರ್ ಗೇಸಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಪ್ಲಾನೆಟ್ ಎಲ್ಲ ಹತ್ತಿರದಿಂದಲೇ ನೋಡ್ದಂಗಾಯ್ತು. ನೈಟ್ ನೇಚರ್ ವಾಕ್ ಅಂಡ್ ಮಾರ್ನಿಂಗ್ ಕೂಡ ವಾಕ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬರ್ಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಇನ್ನು ಇಲ್ಲಿ ನ್ಯಾಚುರಲ್ ವಾಟರ್ ಫಾಲ್ಸ್ ಇದೆ. ನಾವು ಹೋದಾಗ ಸಮ್ಮರ್ ಶುರು ಆಗಿತ್ತು, ಆದ್ರೂ ಇಷ್ಟು ನೀರು ಹರಿತಾ ಇತ್ತು. ಇನ್ನು ಮಾನ್ಸೂನ್ ನಲ್ಲಿ ತುಂಬಾನೇ ಇರುತ್ತೆ. ಇಷ್ಟೊತ್ತು ಬರೀ ಆಕ್ಟಿವಿಟೀಸ್ ಬಗ್ಗೆ ಹೇಳ್ದೆ. ಇದು ಇರೋದು ಚಿಕ್ಕಮಂಗ್ಳೂರ್ನಲ್ಲಿ. ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಅಂಡ್ ತುಂಬಾ ವೆರೈಟೀಸ್ ರೂಮ್ಸ್ ಇದೆ. ಫುಡ್ ಎಲ್ಲ ಬಫೆ ನಲ್ಲಿ ಇರುತ್ತೆ. ತುಂಬಾ ಡಿಶಸ್ ಪ್ರಿಪೇರ್ ಮಾಡ್ತಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ನಮಗ್ ತುಂಬಾ ಇಷ್ಟ ಆಯ್ತು ಈ ರೆಸಾರ್ಟ್. ನೀವ್ ಹೋಗ್ಬೇಕು ಅಂತ ಇದ್ರೆ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಐ ಆಮ್ ನಾಟ್ ಫ್ರೀನ ಫಾಲೋ ಮಾಡೋದ್ ಮರಿಬೇಡಿ.